ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಿ? ಎಲ್ಲರೂ ಆರಾಮನಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಆಗಲೇ ಹೇಳಿದ್ದೆ ರಂಗೋಲಿ ಹೇಳ್ಕೊಡ್ತೀನಿ ಅಂತ. ಬಿಗಿನರ್ಸ್ಗೆ ನಾನು ರಂಗೋಲಿನೇ ಹೇಳ್ಕೊಡೋದಕ್ಕೆ ಬರ್ತಾಯಿದ್ದೀನಿ. ಬಂಧುಗಳೇ, ರಂಗೋಲಿ ಹಿಡ್ಕೊಳ್ಳೋಕ್ಕೆ ಬರೋದಿಲ್ಲ ನಮಗೆ ಅನ್ನೋರಿಗೆ ಈ ವಿಡಿಯೋ ಓಕೆನಾ? ನೋಡಿ, ಫಸ್ಟು ಯಾವುದಾದ್ರು ಒಂದು ಡಬ್ಬಿ ಮುಚ್ಚಲಕ್ಕೆ ನಾವು ರಂಗೋಲಿ ಹಾಕ್ಕೊಂಡಿರ್ತೀವಲ್ವಾ, ಹೀಗೆ ಎರಡೂ ಬೆಟ್ಟಲ್ಲಿ ರಂಗೋಲಿಯನ್ನು ಹಿಡ್ಕೋಬೇಕು. ಭದ್ರವಾಗಿ ರಂಗೋಲಿಯನ್ನು ಹಿಡ್ಕೋಬೇಕು. ಇಲ್ಲ ಅಂತಂದರೆ ಅದು ಉದುರು ಹೋಗುತ್ತೆ. ಹಿಡ್ಕೊಂಡ ನಂತರ ನಾವು ನೋಡಿ, ಈಗ ಎಲ್ಲೂ ಉದುರ್ತಾ ಇಲ್ಲ, ನೋಡಿ ಉದುರ್ತಾ ಇಲ್ಲ. ಭದ್ರವಾಗಿ ನಾನು ಹಿಡ್ಕೊಂಡಿದ್ದೀನಿ, ಎಲ್ಲೂ ಉದುರ್ತಾ ಇಲ್ಲ. ಹಿಡ್ಕೊಂಡಿಲ್ಲ ಅಂದರೆ ಉದುರು ಹೋಗುತ್ತೆ. ಈಗ ನೋಡಿ, ಈಗ ಗೆರೆ ಇಡ್ತೀರಾ, ಚುಕ್ಕಿ ಇಡ್ತೀರಾ, ನಿಮ್ಗೆ ಸೇರಿದ್ದು. ನಾನು ಗೆರೆ ರಂಗೋಲಿ ತೋರಿಸ್ಕೊಡ್ತೀನಿ. ಒಂದು ಗೆರೆ ಹಾಕಿದೆ, ಹಾಗೆ ಇಲ್ಲೂ ಕೂಡ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಈಗ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಎರಡು ಗೆರೆ ಹಾಕಿರ್ತೀವಲ್ಲ, ಆ ಗೆರೆಯ ಮಧ್ಯಭಾಗಕ್ಕೆ ಒಂದು ಚುಕ್ಕಿ ಇಟ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು, ಅದನ್ನು ಸೆಂಟ್ರ್ ಪ್ಲೇಸ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಸೇರಿಸ್ಕೊಳ್ಳಿ. ನಿಮಗೆ ಸುಮ್ಮನೆ ಒಂದು ಗುರ್ತಿಗಷ್ಟೇ, ಅದು ಅಲ್ಲೇ ನೀವು ಹಾಕಬೇಕು ಅಂತೇನಿಲ್ಲ. ನೋಡಿ, ಈಗ ಒಂದು ರಂಗೋಲಿ, ಒಂದು ಟ್ರಯಾಂಗಲ್ ಶೇಪ್ ರಂಗೋಲಿ ರೆಡಿ ಆಯಿತು. ಮಧ್ಯೆ ಒಂದು ಚುಕ್ಕಿ ಇಟ್ಕೊಂಬಿಡಿ. ನೋಡಿದ್ರಾ ಬಂಧುಗಳೇ? ಇದನ್ನು ತೆಗೆದುಬಿಡಿ ಅಷ್ಟೇ. ನೋಡಿ, ಈಗ ಗೊತ್ತಾಯ್ತಲ್ವ ಹೇಗೆ ಗಿಡ ಹಾಕೋದು ಅಂತ. ಈಗ ಮತ್ತೆ ನೀವು ರಂಗೋಲಿಯನ್ನು ತಗೊಳ್ಳಿ, ಮತ್ತೆ ಭದ್ರ ಇಟ್ಕೊಳ್ಳಿ. ನೋಡಿ, ಎಷ್ಟು ಬೇಕಾದ್ರೂ ಗೆರೆ ಎಳ್ಕೊಂಡು ಹೋಗ್ಬೋದು ಬಂಧುಗಳೇ. ನೋಡಿ, ಗೆರೆ ಇಳಿಬೋದು, ಚುಕ್ಕೆ ಇಳಿಬೋದು, ಏನೇನು ಬೇಕಾದರೂ ಮಾಡ್ಬೋದು. ಇದನ್ನು ಭದ್ರ ಇಟ್ಕೋಬೇಕು. ನೋಡಿ, ಹೀಗೆ ಇಟ್ಕೋಬೇಕು, ಹೀಗೆ ನೋಡಿ ಹಾಕಬೇಕು. ಭದ್ರವಾಗಿ ಹೀಗೆ ಇಟ್ಕೋಬೇಕು, ಹೀಗೆ ಹಾಕಬೇಕು. ನೋಡಿ, ಇನ್ನೊಂದು ಸತಿ ತೋರಿಸ್ತೀನಿ. ನೋಡಿ, ನೋಡಿದ್ರಾ? ಈಗ ಇಲ್ಲೆಲ್ಲ ಸುತ್ತ ಗೆರೆ ಬಂದಿದೆ. ಈ ಗೆರೆನೇ ಒಂದು ಡಿಸೈನ್ ಮಾಡೋಣ ಬನ್ನಿ. ನೋಡಿ, ಮತ್ತೆ ಹಿಡ್ಕೊಳ್ಳಿ. ನೋಡಿ, ಈ ತುದಿಯಿಂದ ಈ ತುದಿಗೆ ಈ ಥರ ಶೇಪಲ್ಲಿ ಹಾಕ್ಕೊಳ್ಳಿ. ನೋಡಿ, ಇದೊಂದು ಶೇಪ್ ಆಯಿತು. ನೋಡಿದ್ರಾ? ಈ ರೀತಿ ನಾವು ರಂಗೋಲಿಯನ್ನೇ ಇಟ್ಕೊಂಡು ಹೋಗುವಂಥದ್ದು. ನೋಡಿ, ಇಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅಲ್ಲಿ ಇಲ್ಲಿ ಒಂಚೂರು ಇದೆ, ಹೆಚ್ಚು ಕಡಿಮೆ ಆಗಿದರೆ ಅದನ್ನು ಅಡ್ಜಸ್ಟ್ ಮಾಡಬೇಕು. ನೋಡಿ, ನೋಡಿದ್ರಾ? ಇಲ್ಲೊಂದು ಡಿಸೈನ್ ರೆಡಿ ಆಯಿತು. ನೋಡಿದ್ರಾ ಬಂಧುಗಳೇ? ಹೀಗೆ ನಾವು ರಂಗೋಲಿಯನ್ನು ಇಡ್ತಾ ಹೋಗ್ಬೋದು. ಹಾಗೆ ರಂಗೋಲಿ ಹಾಕ್ತಾ 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 ಇನ್ನು ದೊಡ್ಡ ರಂಗೋಲಿಗಳನ್ನ ಹಾಕ್ಬೋದು. 2 ಎಳೆನಲ್ಲಿ ಹಾಕ್ಬೋದು, 4 ಎಳೆಯಲ್ಲಿ ಹಾಕ್ಬೋದು. ಹೀಗೆ ನಮ್ಮ ಇಷ್ಟ ಅನ್ನೋದನ್ನು ಹೇಗೆ ಬೇಕಾದ್ರೆ ಹಾಕ್ಕೊಂಡು ಹೋಗ್ಬೋದು. ಮೊದಲಿಗೆ 1 ಎಳೆ ನಮ್ಗೆ ಭದ್ರ ಗ್ರಿಪ್ ಸಿಕ್ಕಿದ್ರೆ ಆಮೇಲೆ ಯಾವ ಥರ ಬೇಕಾದ್ರೂ ನಾವು ಅದನ್ನೇ ಎನ್ಲಾರ್ಜ್ ಮಾಡಿಕೊಂಡು ದೊಡ್ಡದು ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ತುಂಬ ಥರ ರಂಗೋಲಿಗಳಿವೆ. ಫ್ರೀ ಹ್ಯಾಂಡಲ್ಲಿ ಹಾಕ್ಬೋದು, ಎಳೆಯಲ್ಲಿ ಹಾಕ್ಬೋದು, ಹಾಗೆ ಚುಕ್ಕಿನಲ್ಲಿ ಇಡ್ಬೋದು. ಯಾವ ಥರ ಬೇಕಾದರೂ ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಬಂಧುಗಳೇ. ಇದನ್ನು ನೀವು ಕಲ್ತ್ಕೊಳ್ತೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ